ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಹಿಂದೆ ಹಳ್ಳಿಗಳಲ್ಲಿ ಕೂಡು ಕುಟುಂಬ ಹೆಚ್ಚಾಗಿತ್ತು. ಒಂದು ಮನೆಯಲ್ಲಿ ಹಿರಿಯರು, ಕಿರಿಯರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸೇರಾಗಿ ಒಟ್ಟಾಗಿ ಬಾಳ್ವೆಯನ್ನು ಮಾಡ್ತಾಯಿದ್ರು. ಒಂದು ಕುಟುಂಬದಲ್ಲಿ 100ರಿಂದ 150 ಮಂದಿ ಸದಸ್ಯರು ಒಟ್ಟಾಗಿ ಜೀವನವನ್ನು ನಡೆಸ್ತಾ ಇದ್ರು. ಹಿಂದಿನ ಕಾಲದಲ್ಲಿ ರಾಜರು ಅರಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ದರೆ, ಹಳ್ಳಿಯಲ್ಲಿ ಕೆಲವರು ತೊಟ್ಟಿ ಮನೆಯನ್ನು ಮಾಡಿಕೊಂಡು ಕೂಡು ಕುಟುಂಬವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಬದಲಾದ ಕಾಲಘಟ್ಟದಲ್ಲಿ ಕೂಡು ಕುಟುಂಬ ಏಕ ಕುಟುಂಬವಾಗಿ ಪ್ರತ್ಯೇಕವಾಗಿ ಮನೆಗಳನ್ನು ಕಟ್ಕೊಂಡು ವಾಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಿಂದೆ ಹಳ್ಳಿಯ ಪ್ರತಿಷ್ಠೆಯ ಸಂಕೇತವಾಗಿದ್ದ ತೊಟ್ಟಿ ಮನೆ ಈಗ ಕಣ್ಮರೆಯಾಗ್ತಾ ಇವೆ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಕೊಡಗು ಜಿಲ್ಲೆಗೆ ಅಪರೂಪ ಎನಿಸಿರುವ ಸುಮಾರು 180ರಿಂದ 200 ವರ್ಷಗಳಷ್ಟು ಹಳೆಯದಾದ ತೊಟ್ಟಿ ಮನೆಯೊಂದರ ಬಗ್ಗೆ. ಸ್ನೇಹಿತರೆ, ಈ ಮನೆ ಇರೋದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿಗೆ ಸೇರಿದ ಕಾಜೂರು ಗ್ರಾಮದಲ್ಲಿ. ಶನಿವಾರ ಸಂತೆ ಪಟ್ಟಣದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಕಾಜೂರು ಗ್ರಾಮದಲ್ಲಿ ಸುಮಾರು 200 ವರ್ಷಗಳಷ್ಟು ಹಿಂದೆ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯರೊಬ್ಬರು ಈ ತೊಟ್ಟಿ ಮನೆಯನ್ನು ಕಟ್ಟಿಸಿದ್ರು. ಆಗ ಈ ತೊಟ್ಟಿ ಮನೆಯಲ್ಲಿ ಸುಮಾರು 150ರಿಂದ 200 ಮಂದಿ ಸದಸ್ಯರು ಒಟ್ಟಾಗಿ ಬಾಳ್ವೆಯನ್ನು ನಡೆಸ್ತಾ ಇದ್ರು. ಅರಮನೆಯಂತೆ ಕಾಣ್ತಾ ಇರತಕ್ಕಂತಹ ಈ ತೊಟ್ಟಿ ಮನೆಯ ಕೊನೆಯ ವಾರಸುದಾರರಾದಂತಹ ಮಲ್ಲಪ್ಪ ಅವರ ಕಾಲದಲ್ಲೂ ಈ ತೊಟ್ಟಿ ಮನೆಯಲ್ಲಿ 150 ಮಂದಿ ಸದಸ್ಯರು ಒಟ್ಟಾಗಿ ವಾಸವನ್ನು ಮಾಡ್ತಾ ಇದ್ರಂತೆ. ಈಗ ಈ ತೊಟ್ಟಿ ಮನೆಯನ್ನು ದಿವಂಗತ ಮಲ್ಲಪ್ಪ ಅವರ ಮೊಮ್ಮಕ್ಕಳಾದ ಶಿವಕುಮಾರ್ ಮತ್ತು ಅವರ ಮತ್ತೋರ್ವ ಸಹೋದರ ಸೇರಿಕೊಂಡು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಉಳಿದ ಸಹೋದರರು ಬೇರೆ ಬೇರೆ ಸ್ಥಳಗಳಲ್ಲಿ ಮನೆಗಳನ್ನು ಕಟ್ಕೊಂಡು ವಾಸ ಆಗಿದ್ದಾರೆ. ಶಿವಕುಮಾರ್ ಮತ್ತು ಅವರ ಸಹೋದರರು ಬೇರೆ ಬೇರೆ ಮನೆಯನ್ನು ಕಟ್ಕೊಂಡಿದ್ರೂ ಸಹ ಪ್ರತಿದಿನ ಈ ತೊಟ್ಟಿ ಮನೆಗೆ ಬಂದು ಸ್ವಚ್ಛಗೊಳಿಸಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅಪರೂಪಕ್ಕೆ ಅಪರೂಪ ಅನಿಸಿರ್ತಕ್ಕಂತಹ ಈ ತೊಟ್ಟಿ ಮನೆಯಲ್ಲಿ ಹಲವು ಸಿನಿಮಾ ಮತ್ತು ಧಾರಾವಾಹಿಗಳಿಗೆ ಶೂಟಿಂಗ್ಗಳನ್ನು ನಡೆಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ತೊಟ್ಟಿ ಮನೆ ನೋಡೋದಕ್ಕೆ ಜಿಲ್ಲೆ ಅಷ್ಟೇ ಅಲ್ಲ, ಹೊರ ಜಿಲ್ಲೆಗಳಿಂದ ಸಹ ಜನ ಬರ್ತಾರೆ. ಫ್ರೆಂಡ್ಸ್, ನಾವೀಗ ಕಾಜೂರು ಗ್ರಾಮದ ಶಿವಕುಮಾರ್ ಅವರ ತೊಟ್ಟಿ ಮನೆಗೆ ಹೋಗೋಣ. ಮನೆಯ ಬೃಹತ್ ಕಂಬಗಳಲ್ಲಿ ಕೆತ್ತಿರ್ತಕ್ಕಂತಹ ಕಲೆ ಕಸೂತಿಯನ್ನು ವೀಕ್ಷಣೆ ಮಾಡೋಣ. ಹಾಗೆಯೇ ಮನೆ ಮಾಲೀಕ ಶಿವಕುಮಾರ್ ಅವರಿಂದಲೇ ಈ ಮನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸ್ಟಾರ್ಟ್.
ಸರ್ ಇದು ಓಪನ್ ಆಗಿರುತ್ತಲ್ಲ ಮಳೆ ನೀರೆಲ್ಲ? ಸರ್ ಇದು ಯಾವಾಗ ಓಪನ್ ಇರುತ್ತೆ, 4 ಕಡೆಯಿಂದ ನೀರು ಬಂದು ಇಲ್ಲಿ ಬಂದು ಇಲ್ಲೊಂದು ಹೋಲ್ ಇದೆ, ಅಲ್ಲಿ ಅಲ್ಲಿ ಹೊರಗಡೆ ಹೋಗುತ್ತೆ. ಇಲ್ಲಿಂದ ಅಲ್ಲಿ ಮಳೆಗಾಲದಲ್ಲಿ ತುಂಬ ಬೀಳ್ತಾ ಇರುತ್ತೆ ನೀರು. ಇದು ನಮ್ಮ ಮುಂಬಾಗ್ಲು, ನಾವು ಇದರಲ್ಲಿ ರಾಡ್ ಬಾಗ್ಲು ಅಂತ ಕರಿತೀವಿ. ಇದನ್ನು ಓಪನ್ ಮಾಡಿದ್ವಿ, ಊರಿಗೆ ದೊಡ್ಡ ಗರ್ರ ಅಂತ ಸೌಂಡ್ ಬರುತ್ತೆ. ಇದರಲ್ಲೆಲ್ಲ ಇಡೀ ರಾಡ್ ಹಾಕಿದ್ದಾರೆ, ಆ ಸೌಂಡು ಎಲ್ಲರಿಗೂ ಕೇಳುತ್ತೆ. ಹಾಗಾಗಿ ಇದು ಮನೆ ದೊಡ್ಡ ಮನೆ ಬಾಗ್ಲು ಓಪನ್ ಮಾಡ್ತಾ ಇದ್ದಾರೆ ಅಂತ ಇಡೀ ಊರಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಇದು ಒಂದು ತೊಟ್ಟಿ, ಇದೊಂದು ದೊಡ್ಡ ತೊಟ್ಟಿ ಅಂತ ಕರಿತೀವಿ. ಈ ದೊಡ್ಡ ತೊಟ್ಟಿ ನೋಡಿ, ಇಲ್ಲಿ ನೀರು ಹೋಗಕ್ಕೆ 2 ಹೋಲ್ ಮಾಡಿದ್ದಾರೆ. ಇದರಲ್ಲಿ ಮಳೆಯಲ್ಲಿ ತುಂಬ ನೀರು ಬರುತ್ತೆ ಇಲ್ಲೆಲ್ಲ. ಇದರಲ್ಲಿ ಬಂದು ಈ ನೀರು 2 ಕಡೆನೂ ಹೋಗುತ್ತೆ. ನಾವು ಈಗ ಕ್ಲೋಸ್ ಮಾಡಿರ್ತೀವಿ, ಮಳೆ ಬಂದಾಗ ಓಪನ್ ಮಾಡ್ತೀವಿ. ಓಪನ್ ಮಾಡ್ಕೊಂಡು ಈ ನೀರೆಲ್ಲ ಸುತ್ತದ ನೀರೆಲ್ಲ ಅಲ್ಲಿಗೆ ಹೋಗುತ್ತೆ. ಇವಾಗ ಮೈಸೂರು ಅವತ್ತಿನ ಕಾಲದಕ್ಕೆಲ್ಲ ನೋಡಿ ಚೆನ್ನಾಗೆಲ್ಲ ಇದು ಮಾಡಿದ್ದಾರೆ, ಆರ್ಟ್ ಮಾಡಿದ್ದಾರೆ. ಸರ್ ಇದು ಹಿಂದಿನ ಕಾಲದಲ್ಲಿ ಭತ್ತ ಕೊಟ್ಟ ಇದು ಒಳಿಕಲ್ಲು ಅಂತ ಕರಿತೀವಿ. ಕುಸ್ತಕ್ಕಿ ಭತ್ತ ಅಕ್ಕಿ ಮಾಡುವಂಥದ್ದು, ಕುಸ್ತ ಬೇಯಿಸ್ಬಿಟ್ಟು ಭತ್ತ ಬೇಯಿಸಿ ಇಲ್ಲೆಲ್ಲ ಕೊಟ್ಟರು. ಓಕೆ, ನೋಡಿದ ನಮ್ಮ ಅಜ್ಜನ ಕಾಲದಲ್ಲೆಲ್ಲ ಮಾಡೋರು. ಈಗೆಲ್ಲ ಮಿಲ್ಗಳು ಬಂದಿದ್ದಾವೆ, ಮಿಲ್ಲಲ್ಲಿ ಮಾಡಿಸ್ಕೊತೀವಿ. ಆ ಕಡೆ ಒಂದಿತ್ತು, ಅದನ್ನು ಕ್ಲೋಸ್ ಮಾಡಿದ್ವಿ. ಇದು ಮಾತ್ರ ಒಂದು ಹಂಗೆ ಇರಲಿ, ಯಾರು ಬಂದ ನೋಡೋಕ್ಕೆ ಹೊಸ್ತಲ್ವ ಅಂದ್ಕೊಂಡು ಬಿಟ್ಕೊಂಡಿರ್ತೀವಿ, ತೋರ್ಸೋಕ್ಕೆ ಯಾರಿಗಾರ ಆಗುತ್ತೆ. ಇಲ್ಲೆಲ್ಲ ಕೂತ್ಕೊಂಡೆಲ್ಲ ಆಟ ಆಡಿದ್ವಿ, ಹಿಂದೆಲ್ಲ ಮಕ್ಕಳೆಲ್ಲ ತುಂಬ ಇದೀವಿ, 30-40 ಜನ ಎಲ್ಲ ಕೂತ್ಕೊಂಡು ಆಟ ಆಡ್ಕೊಂಡು ಕಳ್ತೀವಿ. ನೋಡಿ ಜೋಗಾಲೆ, ಬೇರೆ ಥರ ಜೋಗಾಲ ಇತ್ತು, ಅದು ಬಿಚ್ಚಿಬಿಟ್ಟು ಈಗ ಆಟ ಕಟ್ಕೊಂಡಿದ್ವಿ. ಮರದಿತ್ತು ದೊಡ್ಡದು, ಅದನ್ನು ಬಿಚ್ಚಿಬಿಟ್ಟು ಈಗ ಚಿಕ್ಕದಾಗಿದೆ ಹಾಕೊಂಡಿದ್ವಿ. ಸರ್ ಇಲ್ಲೊಂದು ರೂಮ್ ಇದೆ. ಹಿಂದೆ ಯಾರು ನೆಂಟರುಗಳು ಗೆಸ್ಟ್ಗಳು ಬಂದಾಗ ಇಲ್ಲೇ ಉಳ್ಕೊಳ್ತಿದ್ರು ಅವರು. ಎಲ್ಲ ಕ್ಲೋಸ್ ಮಾಡಿದ್ವಿ, ಜನ ಕಮ್ಮಿ ಇರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿ ಲಾಕ್ ಹಾಕ್ಬಿಟ್ಟಿದ್ವಿ. ಇಲ್ಲಿಗ ವಾಸ ಇಲ್ವಾ? ಇಲ್ಲ, ಯಾರ ಗೆಸ್ಟ್ಗಳು ಬಂದು ಇಲ್ಲಿ ಉಳ್ಕೊಳ್ತಾರೆ, ಹೊರಗಡೆ ಯಾರೋ ಬರ್ತಾರಲ್ಲ, ಆಗ ಅವ್ರಿಗೆ ಸಪ್ರೇಟಾಗಿ ಒಂದು ಗೆಸ್ಟ್ ಇದು ಮಾಡಿದ್ದಾರೆ. ಸರ್ ಈ ಮನೆ ಎಷ್ಟು ವರ್ಷ ಆಗಿರ್ಬೋದು ಕಟ್ಟಿ? ಅಂದಾಜು ಒಂದು 150 ವರ್ಷ ಅಂತ ಅಂತಾರೆ, ಎಲ್ಲೂ ದಾಖಲೆ ಇಲ್ಲ. ಅದು ನಮ್ಮ ಅಜ್ಜ ನಮ್ಮ ಅಪ್ಪ ಎಲ್ಲ ಹೇಳಲ್ಲ, ಇದು ಲೆಕ್ಕದಲ್ಲಿ ಒಂದು 150 ವರ್ಷ 180 ವರ್ಷದ ಒಳಗೆ ಆಗಿರ್ಬೋದು ಅಂತ. ಅದೆಲ್ಲೂ ದಾಖಲೆಗಳಿಲ್ಲ. ಅದು ದಾಖಲೆ ಇದ್ದು ನಮಗೆ ಇನ್ನೂ ಸ್ವಲ್ಪ ಒಳ್ಳೆಯದಾಗಿತ್ತು. ಈಗ ನೀವು ಎಷ್ಟು ಜನ ವಾಸ ಮಾಡ್ತಿದ್ರಿ ಇಲ್ಲಿ? ಸರ್ ಇಲ್ಲಿ 2 ವಾಸ ಇದೆ, ನಾನು ನನ್ನ ತಮ್ಮ ಒಟ್ಟಿಗಿದ್ವಿ. ಈಗ ನೀವು ಎಷ್ಟು ಅಣ್ಣ ತಮ್ಮರು ಸಹೋದರರು? ನಾವು ಒಟ್ಟಿಗೆ ದೊಡ್ಡ ಫ್ಯಾಮಿಲಿ, ಒಂದು 45 ಜನ. ಈಗೆಲ್ಲ ಡಿವೈಡ್ ಆಗಿ ಅವ್ರವ್ರ ಮನೆ ಕಟ್ಕೊಂಡ್ರು ಹೊಸದಾಗಿ ಹೋಗಿ. ನಾವು ಒಂದು ಪೂರ್ವಿಕರ ಮನೆ ಇರಲಿ ಅಂದ್ಕೊಂಡು ನಾನೇ ಎಲ್ಲ ವಹಿಸ್ಕೊಂಡು ಇದೆಲ್ಲ ಸ್ವಲ್ಪ ಆರ್ಡರ್ ಮಾಡಿ ಎಲ್ಲ ಮಾಡ್ತಾ. ಈಗ ಈ ಮನೆಯಲ್ಲಿ ಇಬ್ಬರು ವಾಸ ಮಾಡ್ತಿದ್ದೀರಾ? ಇಬ್ಬರು ಇನ್ನೆಲ್ಲ ಉಳಿದವರು ಎಲ್ಲಿದ್ದಾರೆ? ಅಲ್ಲೆಲ್ಲ ಹೊರಗಡೆ ಮನೆ ಕಟ್ಕೊಂಡಿದ್ದಾರೆ. ಹೊರಗಡೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ಬಿಟ್ಟ ಇಲ್ಲಿ ಕೆಳಗೆಲ್ಲ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲೆಲ್ಲ ಹೋಗಿ ಮನೆ ಕಟ್ಕೊಂಡು ಮಾಡಿದೆ. ನಾವು ಇಲ್ಲೇ ಪೂಜೆ ಮಾಡ್ಕೊಂಡು ಏನೇ ಮಾಡೋದು, ಇಲ್ಲಿ ಪೂಜೆ ಮಾಡಿ ನೋಡಿ ದಿವಸ ಇಲ್ಲಿ ಇರೋದು ಅರ್ಶಿನ ಕುಂಕುಮ ಇಟ್ಟು ದಿವಸ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಕೊಂಡ್ರೆ ನಾವು ಯಾವುದೇ ಕೆಲಸ ಮಾಡೋದು ಇದೆ ನೋಡಿ. ಇಲ್ಲಿ ಇದೆ ನೋಡಿ, ಇವೆಲ್ಲ ಬಸವಣ್ಣ ಇದೆ. ಈ ಬಾಗಿಲನ್ನ ಪೂಜೆ ಮಾಡ್ಕೊಂಡ್ರೆ ಯಾವುದೇ ಕೆಲಸ ಆದರೂ ನಾವು ಮುಂದಕ್ಕೆ ಮಾಡೋದು. ಓಕೆ ಸರ್ ಇನ್ನೊಂದು ಚಿಕ್ಕ ತೊಟ್ಟಿ ಇದು. ಇದು ಚಿಕ್ಕ ತೊಟ್ಟಿ ಅಂತ ಕರಿತೀವಿ. ಎಲ್ಲ ಒಳಗಡೆ ಬಿಟ್ಟಿದ್ದಾರೆ. ಇಲ್ಲೂ ನೀರು ಬರುತ್ತೆ, ತೋರಿಸ್ತೀನಿ. ಮಳೆದೆಲ್ಲ ತುಂಬ ನೀರು ಬಂದು ಅದೆಲ್ಲ ಹೋಗುತ್ತೆ. ಇದು ಹಿಂದೆ ನಮ್ಮದು ಅಡುಗೆ ಮನೆ ಇತ್ತು ಫಸ್ಟ್, ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ. ಈಗೆಲ್ಲ ತೆಗೆದ್ಬಿಟ್ಟು ಏನೇನೋ ಬೇರೆ ಬೇರೆ ಏನೋ ಮಾಡ್ಕೊಂಡಿದ್ದು ರೂಮ್ಗಳೆಲ್ಲ ನೋಡಿ. ಇದು ಹಿಂದಿನ ಕಾಲದ ಅಡುಗೆ ಮನೆ. ಇದು ಅಡುಗೆ ಕೋಣೆ? ಅಡುಗೆ ಕೋಣೆ. ಓಕೆ. ಹಿಂದೆ ಇದಕ್ಕೆ ಇದೊಂದು ಬಾಗಿಲು, ದೊಡ್ಡ ಬಾಗಿಲು ಇಟ್ಕೊಂಡು ನಾವು ಮಾಡಿದ್ವಿ. ಎಷ್ಟು ತಗ್ಗಿ ಮಾಡಿದ್ರು ನೋಡಿ. ಹಿಂದೆ ಹಿರಿಯವರು ಅಲ್ಲ, ತಗ್ಗಿ ಬಗ್ಗೆ ನಡಿಬೇಕು. 4 ಅಡಿ 5 ಅಡಿ ಒಳಗೆ ಐತೆ ಅಷ್ಟೇ. ನಮ್ಮ ಆ ತಾಯಿ ಬಾಗಿಲು ಅಷ್ಟೇ ಇರೋದು, ಇದು ಅಷ್ಟೇ ಇರೋದು. ತಗ್ಗಿ ಬಗ್ಗೆ ನಡಿ. ನಮ್ಮದು ಎಲ್ಲ ಬಾಗಿಲುಗಳು ಇದೇ ಥರ ಇರೋದು, ಯಾವುದು ದೊಡ್ಡ ಬಾಗಿಲುಗಳು ಯಾವುದೂ ಇಲ್ಲ. ಚಿಕ್ಕದು ಎಲ್ಲ 4-5 ಅಡಿ ಈ ಥರ ಬಾಗಿಲುಗಳೇ ಇರೋದು. ಒಂದು ಚಿಕ್ಕ ತೊಟ್ಟಿ ಅಂತ ನಾವು ಕರೀತಾರೆ. ಇದು ಸುತ್ತ 4 ಕಡೆಯಿಂದ ನೀರು ಒಂದೇ ಟೈಪ್ ಬಂದು ಇಲ್ಲಿಗೆ ಬೀಳುತ್ತೆ. ಇಲ್ಲಿಂದ ಬಿದ್ದು ಅಲ್ಲೊಂದು ಇದು ಮಾಡಿದ್ದಾರೆ, ಸ್ಪೋಸ್ ಮಾಡಿದ್ದಾರೆ. ಆ ಬಾಗಿಲು ಹೊರಗಡೆ ಹೋಗುತ್ತೆ. ನಮ್ಮ ಕೊಟ್ಟಿಗೆಲ್ಲ ಒಂದು ಆ ಕಡೆಗೆ ಹಂಗೆ ಹೋಗುತ್ತೆ. ಮರಗೆಲ್ಲ ಭಾರಿ ರಮಣೀಯ ಕಾಣುತ್ತೆ. 4 ಕಡೆಯಿಂದ ಒಂದೇ ಟೈಪ್ ಬಂದ್ಬಿಡುತ್ತೆ.
ದಪ್ಪ ಬೆಳೀತಾ ಇರುತ್ತೆ, ಭಾಳ ಚೆನ್ನಾಗಿ ಕಾಣುತ್ತೆ ಮಳೆಗಾಲ. ನೋಡಿ ಚೆನ್ನಾಗಿ ಎಲ್ಲ ಡ್ರೆಸ್ ಎಲ್ಲ ಮಾಡಿ ಕಲ್ಲುಗಳನ್ನ ಚೆನ್ನಾಗಿ ಕೆತ್ತನೆ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಮತ್ತು ಇದೆಲ್ಲ ಫ್ಲವರ್ ಎಲ್ಲ ಬಿಡಿಸಿದ್ದಾರೆ ಇದರೊಳಗೆಲ್ಲ ಸೈಡಲ್ಲಿ ಎಲ್ಲ ಸ್ವಲ್ಪ ಪಾಚಿ ಬಂದಾಗ ಹಾಗೆ ಎಲ್ಲ ಮುಚ್ಚೋಗಿದ್ದಾರೆ. ಇದು ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ. ನೀರು ಫುಲ್ ಆಗುತ್ತಾ? ಫುಲ್ ಆಗಲ್ಲ, ಇದು ಬಂದಾಗ ಹೋಗುತ್ತೆ. ಇದು ಸಖತ್ತು ದೊಡ್ಡ ಪೈಪ್ ಥರ ಇಟ್ಟಿದ್ದಾರೆ, ಹಾಂ ಹಾಂ. ಅದು ಬಂದಾಗ ಹೋಗುತ್ತೆ. ಇದು ಎಲ್ಲೇನು ನಿಲ್ಲಲ್ಲ. ಅಂತೂ ಒಂದಿಷ್ಟು ಬರುತ್ತೆ, ಒಂದಿಷ್ಟು ನಿಂತಿರುತ್ತೆ. ದೊಡ್ಡ ಮಳೆಯಲ್ಲಿ ಇಷ್ಟು ನಿಂತಿರುತ್ತೆ, ಅಲ್ಲಿ ಬಂದಾಗೆಲ್ಲ ಹೋಗುತ್ತೆ. ನೋಡಿ ಸೈಡಲ್ಲಿ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇವೆಲ್ಲ ನೋಡಿ ಕೆತ್ತನೆಗಳು, ಇವೆಲ್ಲ ಸ್ವಲ್ಪ ಪಾಚಿ ಬಂದು ಎಲ್ಲ ಇದಾಗ್ತಲ್ಲ, ಉಜ್ಜಿ ಇದು ಮಾಡಿ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲೆಲ್ಲ ಡಿಸೈನ್ ಮಾಡಿ ಕಮಲಗಳಲ್ಲಿ ಕಲ್ಲಲ್ಲಿ ಡಿಸೈನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ. ಹೊರಗಡೆ ತೊಟ್ಟಿಲು ಇದೇ ಥರ ಮಾಡಿದ್ದಾರೆ, ಒಳಗಡೆ ತೊಟ್ಟಿಲು ಇದೇ ಥರ ಮಾಡ್ತಾರೆ. ನೋಡಿ ಎಲ್ಲಿ ಕಲ್ಲುಗಳೆಲ್ಲ ಚೆನ್ನಾಗಿ ಡ್ರೆಸ್ ಮಾಡಿ ಆ ಥರ ಕೂರಿಸಿದ್ದಾರೆ. ಸಿಮೆಂಟ್ ಥರನೇ ಎಲ್ಲ ಡ್ರೆಸ್ ಮಾಡಿ ಕೂರಿಸಿದ್ದಾರೆ. ಸರ್ ಈಗ ನೀವು ಈಗ ಎಷ್ಟು ಜನ ವಾಸ ಮಾಡ್ತೀವಿ? ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? ಮಕ್ಕಳು? ಈಗ ನನಗೊಬ್ಬ ಮಕ್ಕಳು, ನನ್ನ ತಮ್ಮನಿಗೆ ಒಬ್ಬ ಮಗ ಅಷ್ಟೇ. ಒಟ್ಟಿಗೆ 5-6 ಜನ ಇದೆ ಅಷ್ಟೇ. ನಾವೆಲ್ಲ ಹೊರಗಡೆ ಓದ್ಕೊಂಡಿರ್ತಾರೆ. ಏನು ವ್ಯವಸಾಯ ಮಾಡ್ತೀರಾ ನೀವು? ಕಾಫಿ ಪ್ಲಾಂಟು. ಕಾಫಿ ಪ್ಲಾಂಟ್ ಅವರು. ಓಕೆ. ಭತ್ತ, ಕಾಫಿ, ಪೆಪ್ಪರು ಎಲ್ಲ ಬೆಳಿತೀವಿ. ಓಕೆ. ಅಡಿಕೆ ಹಾಂ ಹಾಂ. ಎಲ್ಲ ಬೆಳಿತೀವಿ. ಓಕೆ ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.